ಕನ್ನಡಿಗರು ಎಂದಿಗೂ ಮರೆಯದ ಗಾನಕೋಗಿಲೆ. ಎಸ್ ಜಾನಕಿಯವರ ಜೀವನದ ಈ ಸತ್ಯ ನಿಮ್ಗೆ ಗೊತ್ತೇ? ಕೆಲವು ಧ್ವನಿಗಳು ಎಂದಿಗೂ ಮೌನವಾಗುವುದಿಲ್ಲ. ಅವು ಕಾಲವನ್ನು ದಾಟಿ, ತಲೆಮಾರುಗಳನ್ನು ದಾಟಿ, ಪ್ರತಿಯೊಂದು ಹೃದಯದಲ್ಲೂ ಸದಾ ಜೀವಂತವಾಗಿರುತ್ತವೆ. ಅಂತಹ ಅಮರ ಧ್ವನಿಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವ ಹೆಸರು ಗಾನಕೋಗಿಲೆ, ಎಸ್ ಜಾನಕಿ. ಒಂದು ಹಾಡು ಕೇಳಿದರೆ ಸಾಕು, ಬಾಲ್ಯದ ನೆನಪುಗಳು ಕಣ್ಣ ಮುಂದೆ ಬರುತ್ತವೆ. ಮತ್ತೊಂದು ಹಾಡು ಕೇಳಿದರೆ ಪ್ರೀತಿಯ ಕ್ಷಣಗಳು ನೆನಪಾಗುತ್ತವೆ. ಇನ್ನೊಂದು ಹಾಡು ಕೇಳಿದರೆ ಕಣ್ಣಂಚಿನಲ್ಲಿ ನೀರು ತುಂಬುತ್ತದೆ. ಅಷ್ಟೊಂದು ಅದ್ಭುತವಾದ ಮಾಂತ್ರಿಕ ಶಕ್ತಿ ಅವರ ಧ್ವನಿಗಿತ್ತು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದರೂ ಕನ್ನಡದಿದ್ದರೂ ಕನ್ನಡದ ಮೇಲಿನ ಅವರ ಪ್ರೀತಿ ಮಾತ್ರ ವಿಶೇಷವಾಗಿತ್ತು. ಕನ್ನಡ ಭಾಷೆಯ ಸೊಗಡನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಪದಕ್ಕೂ ಜೀವ ತುಂಬುವ ರೀತಿಯಲ್ಲಿ ಹಾಡಿದ ಕಾರಣವೇ ಕನ್ನಡಿಗರು ಅವರನ್ನು ಮನೆಯ ಸದಸ್ಯರಂತೆ ಪ್ರೀತಿಸಿದರು. ಅವರ ಜೀವನದಲ್ಲಿ ಮೈಸೂರು ಒಂದು ವಿಶೇಷ ಅಧ್ಯಾಯ. 1952ರಲ್ಲಿ ಇದೇ ಮೈಸೂರಿನಲ್ಲಿ ಎಸ್ ಜಾನಕಿಯವರು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಹಾಡಿದರು. ಆ ದಿನ ಬಹುಶಃ ಯಾರಿಗೂ ತಿಳಿದಿರಲಿಲ್ಲ, ಮುಂದೆ ಇದೇ ಯುವತಿ ಭಾರತೀಯ ಸಂಗೀತ ಲೋಕದ ಅತ್ಯಂತ ಶ್ರೇಷ್ಠ ಗಾಯಕಿಯರಲ್ಲಿ ಒಬ್ಬರಾಗಲಿದ್ದ. ಕಾಲ ಕಳೆಯಿತು, ದಶಕಗಳು ಉರುಳಿದವು, ಸಾವಿರಾರು ಹಾಡುಗಳು ಹುಟ್ಟಿಕೊಂಡವು, ಅನೇಕ ಪ್ರಶಸ್ತಿಗಳು ಬಂದವು, ಕೋಟ್ಯಂತರ ಅಭಿಮಾನಿಗಳು ಸಿಕ್ಕರು. ಆದರೆ ಯಶಸ್ಸು ಎಷ್ಟೇ ದೊಡ್ಡದಾದರೂ ಮೈಸೂರಿನ ಮೇಲಿನ ಅವರ ಪ್ರೀತಿ ಮಾತ್ರ ಎಂದಿಗೂ ಕಡಿಮೆಯಾಗಲಿಲ್ಲ. ಮೈಸೂರಿಗೆ ಬಂದಾಗಲೆಲ್ಲ ಶ್ರೀ ಚಾಮುಂಡೇಶ್ವರಿ ತಾಯಿಯ ದರಿಯಾಗಲಿಲ್ಲ ಮೈರ ಜೀವನದ ಒಂದು ಸುಂದರ ಸಂಪ್ರದಾಯವಾಗಿತ್ತು. ತಾಯಿಯ ಆಶೀರ್ವಾದ ಪಡೆದು ಕನ್ನಡದ ಜನರ ಪ್ರೀತಿಯನ್ನ ಅನುಭವಿಸುತ್ತಿದ್ದರು. 2017ರಲ್ಲಿ ಇದೇ ಮೈಸೂರಿನಲ್ಲಿ ತಮ್ಮ ಕೊನೆಯ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮ ನಡೆಸಿದರು. ವೇದಿಕೆಯಲ್ಲಿ ಅಭಿಮಾನಿಗಳ ಪ್ರೀತಿ ಕಂಡು ಅವರು ಭಾವುಕರಾದ ಕ್ಷಣಗಳನ್ನ ಇಂದಿಗೂ ಹಲವರು ನೆನಪಿಸಿಕೊಳ್ಳುತ್ತಾರೆ. ಅದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಕನ್ನಡದೊಂದಿಗೆ ಅವರ ಅನನ್ಯ ಬಾಂಧವ್ಯದ ಮತ್ತೊಂದು ಸ್ಮರಣೀಯ ಕ್ಷಣವಾಗಿತ್ತು. ವಿಧಿ ಎಷ್ಟು ವಿಚಿತ್ರವಾಗಿ ಜೀವನದ ವೃತ್ತವನ್ನ ಪೂರ್ಣಗೊಳಿಸುತ್ತದೆ ಅಲ್ಲವೇ? ಮೊದಲ ಸಾರ್ವಜನಿಕ ಗಾಯನ ಮೈಸೂರಿನಲ್ಲಿ, ಕೊನೆಯ ಸಾರ್ವಜನಿಕ ಕಾರ್ಯಕ್ರಮವು ಮೈಸೂರಿನಲ್ಲಿ, ಮತ್ತು ಕೊನೆಗೆ ಅವರ ಜೀವನಯಾನದ ಅಂತಿಮ ಅಧ್ಯಾಯಕ್ಕೂ ಮೈಸೂರೇ ಸಾಕ್ಷಿಯಾಯಿತು. ಇದು ಕೇವಲ ಒಂದು ಕಾಕತಾಳೀಯ ಘಟನೆ ಅಲ್ಲ, ಒಬ್ಬ ಕಲಾವಿದೆ ಮತ್ತು ಒಂದು ನಾಡಿನ ನಡುವೆ ಇದ್ದ ಆತ್ಮೀಯ ಸಂಬಂಧದ ಸಂಕೇತ. ಎಸ್ ಜಾನಕಿಯವರು ಕೇವಲ ಹಾಡುಗಳನ್ನು ಹಾಡಲಿಲ್ಲ, ಅವರು ಭಾವನೆಗಳಿಗೆ ಧ್ವನಿ ನೀಡಿದರು. ಸಂತೋಷಕ್ಕೆ ಸ್ವರ ನೀಡಿದರು, ದುಃಖಕ್ಕೆ ಸಾಂತ್ವನ ನೀಡಿದರು, ಪ್ರೀತಿಗೆ ಜೀವ ತುಂಬಿದರು. ಇಂದು ಅವರ ಧ್ವನಿ ಹೊಸ ಹಾಡುಗಳಲ್ಲಿ ಕೇಳಿಸದಿರಬಹುದು, ಆದರೆ ಕನ್ನಡದ ಮನೆಗಳಲ್ಲಿ, ರೇಡಿಯೋಗಳಲ್ಲಿ, ಮೊಬೈಲ್ ಪ್ಲೇಲಿಸ್ಟ್ಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ನೆನಪುಗಳ ಪ್ರತಿಯೊಂದು ಕ್ಷಣದಲ್ಲೂ ಅವರ ಹಾಡುಗಳು ಎಂದಿನಂತೆ ಮೊಳಗುತ್ತಲೇ ಇರುತ್ತವೆ. ಒಬ್ಬ ಕಲಾವಿದ ದೇಹದಿಂದ ದೂರವಾಗಬಹುದು, ಆದರೆ ಅವರ ಕಲೆ ಎಂದಿಗೂ ದೂರವಾಗುವುದಿಲ್ಲ. ಎಸ್ ಜಾನಕಿಯವರ ಧ್ವನಿಯೂ ಹಾಗೆಯೇ, ಅದು ಎಂದೆಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿರುತ್ತದೆ. ಗಾನಕೋಗಿಲೆ ಎಸ್ ಜಾನಕಿಯವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಧ್ವನಿ ಮೌನವಾಗಿರಬಹುದು, ಆದರೆ ಆ ಧ್ವನಿಯ ನೆನಪು ಎಂದಿಗೂ ಮೌನವಾಗುವುದಿಲ್ಲ. ಎಸ್ ಜಾನಕಿ ಎಂಬ ಹೆಸರು ಕನ್ನಡ ಸಂಗೀತ ಇರುವವರೆಗೂ ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಅಮರ.